ವೇದಿಕೆ ಮೇಲೆ ಕುಸಿದು ಬಿದ್ದ ರವಿಚಂದ್ರನ್. ಹೌದು ಸ್ನೇಹಿತರೆ, ಒಂದು ವೇದಿಕೆ ಮೇಲೆ ರವಿಚಂದ್ರನ್ ರವರು ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯ್ತು ರವಿಚಂದ್ರನ್ ರವರಿಗೆ? ಸೊ ಯಾಕೆ ಕುಸಿದು ಬಿದ್ರು? ಸೊ ಯಾಕೆ ಈ ರೀತಿಯಾಗಿ ಒಂದು ರವಿಚಂದ್ರನ್ಗೆ ಏನಾಯ್ತು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ರವಿಚಂದ್ರನ್ ಅಂದ್ರೆ ಒಂದು ತುಂಬಾ ಶ್ರಮಜೀವಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕೆ ಅಂದ್ರೆ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹಲವಾರು ಫಿಲ್ಮ್ಗಳನ್ನ ಕೊಟ್ಟಂತ ಒಂದು ಧೀರ. ಯಾಕಪ್ಪ ಅಂತಂದ್ರೆ ಒಂದು ಕನ್ನಡ ಇಂಡಸ್ಟ್ರಿಯನ್ಗೆ ಆಗಿನ ಕಾಲದಲ್ಲಿ ಒಂದು ಹಲವಾರು ಫಿಲ್ಮ್ಸ್ ಕೊಟ್ಟರು. ಸೊ ತುಂಬಾನೇ ಒಂದು ಒಳ್ಳೆಯ ಫಿಲ್ಮ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ತಮ್ಮ ಸೋಲುಗಳನ್ನ ನೋಡದೆ, ತಮ್ಮ ಸಾಲಗಳನ್ನ ನೋಡದೆ ತುಂಬಾನೇ ಒಂದಿಷ್ಟು ಫಿಲ್ಮ್ಸ್ ಗಳನ್ನ ಒಂದು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟರು. ತಮ್ಮ ಎಷ್ಟೇ ಫಿಲ್ಮ್ಗಳು ಲಾಸ್ ಆದ್ರೂ ಕೂಡ ಅವ್ದು ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಒಂದು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿಗಾಗಿ ನಾನು ಏನಾದ್ರೂ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಹಲವಾರು ಒಂದು ಫಿಲ್ಮ್ಗಳನ್ನ ಕನ್ನಡ ಇಂಡಸ್ಟ್ರಿಗೆ ಒಂದು ರವಿಚಂದ್ರನ್ ರವರು ಕೊಟ್ಟರು. ಸೊ ಅಂತಹ ರವಿಚಂದ್ರನ್ ರವರು ಈಗ ಕುಸಿದು ಬಿದ್ದಿದ್ದಾರಂತೆ. ಹೌದು ಸ್ನೇಹಿತರೆ, ಈಗಾಗಲೇ ಒಂದು ವೇದಿಕೆಯ ಮೇಲೆ ಒಂದು ಸಮಾರಂಭದಲ್ಲಿ ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಹಾಗೆ ಒಂದು ರವಿಚಂದ್ರನ್ ರವರಾಗಿರ್ಬೋದು, ಇಬ್ರು ಒಂದು ವೇದಿಕೆ ಮೇಲೆ ಇರ್ತಾರಂತೆ. ಒಂದು ಫಂಕ್ಷನ್ ಅಲ್ಲಿ ಇಬ್ರು ಕೂಡ ಹಾಜರಾಗಿರ್ತಾರಂತೆ. ಇನ್ನು ಹಲವಾರು ಒಂದು ಸಮಾಜಮುಖಿ ಒಂದು ಮನುಷ್ಯರಾಗಿರ್ಬೋದು, ಹಾಗೆ ರಾಜಕಾರಣಿಗಳಾಗಿರ್ಬೋದು, ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಾರಂತೆ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೆಲವೊಂದಿಷ್ಟು ಮಾತುಗಳನ್ನ ಆಡ್ತಾರಂತೆ. ಅದಾದ ನಂತರ ಒಂದು ರವಿಚಂದ್ರನ್ ಅವ್ರ ಕೈಗೆ ಮೈಕ್ ಹೋಗುತ್ತೆ. ಸೊ ಅವಾಗ ರವಿಚಂದ್ರನ್ ಅವರು ಕೆಲವೊಂದಿಷ್ಟು ಮಾತುಗಳನ್ನ ಹೇಳ್ತಾರೆ. ಸೊ ನಾನು ತುಂಬಾ ಕಷ್ಟವನ್ನ ಪಟ್ಟಿದ್ದೇನೆ. ಸೊ ಯಾಕಪ್ಪ ಅಂತಂದ್ರೆ ನನ್ನಂತ ಒಬ್ಬ ಆಕ್ಟರ್ ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ಸಿಗೋಲ್ಲ. ಯಾಕಪ್ಪ ಅಂತಂದ್ರೆ ಒಂದು ತುಂಬಾನೇ ಪ್ರೇಮ ಲೋಕದಂತಹ ಸಿನಿಮಾಗಳನ್ನ ನಾನು ಮಾಡಿದ್ದೇನೆ. ಒಂದು ಪ್ರೇಮ ಲೋಕದಂತಹ ಸಿನಿಮಾ ಹಿಂದೆ ಯಾರು ಮಾಡಿಲ್ಲ, ಇನ್ ಮುಂದೆ ಯಾರು ಮಾಡೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ರವಿಚಂದ್ರನ್ ಅವರು ಹೇಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ನಾನು ತುಂಬಾ ಸಾಲಗಳನ್ನ ಮಾಡ್ಕೊಂಡಿದ್ದೇನೆ. ಯಾಕಪ್ಪ ಅಂತಂದ್ರೆ ನನ್ನ ಹಲವಾರು ಸಿನಿಮಾಗಳು ಫ್ಲಾಪ್ ಆದ್ವು. ಅವಾಗ ನಾನು ತುಂಬಾ ಸಾಲಗಳನ್ನ ಮಾಡ್ಕೊಂಡಿದ್ದೇನೆ. ಸೊ ಆ ಸಾಲಗಳು ನನಗೆ ಇವತ್ತಿಗೂ ಕೂಡ ಇವೆ. ಆದ್ರೆ ನಾನು ಯಾವುದೇ ಸಾಲಗಳನ್ನ ಲೆಕ್ಕಿಸದೆ ತುಂಬಾನೇ ಒಂದು ಕನ್ನಡ ಇಂಡಸ್ಟ್ರಿಗಾಗಿ ಶ್ರಮವನ್ನ ಪಟ್ಟಿದ್ದೇನೆ. ಸೊ ಯಾವ ರೀತಿಯಾಗಿ ಅಂದ್ರೆ ನನ್ನ ಜಾಗದಲ್ಲಿ ಯಾರಾದ್ರೂ ಇದ್ರೆ ಅವರು ಇಷ್ಟೊತ್ತಿಗಾಗ್ಲೇ ಒಂದು ಜೀವನವನ್ನ ಕಳೆದುಕೊಳ್ಳುವ ಒಂದು ವಿಚಾರವನ್ನ ಮಾಡ್ತಾ ಇದ್ರು ಅನ್ನೋ ಮಾತನ್ನ ಇಲ್ಲಿ ಒಂದು ರವಿಚಂದ್ರನ್ ಅವರು ಹೇಳಿದ್ದಾರೆ. ಸೊ ಅವರ ದುಃಖಗಳನ್ನ ಆ ಒಂದು ವೇದಿಕೆ ಮೇಲೆ ಹೊರಹಾಕಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಹಲವಾರು ಒಂದು ಫ್ಲಾಪ್ ಸಿನಿಮಾಗಳು, ಇವರ ಸಿನಿಮಾಗಳು ಫ್ಲಾಪ್ ಆಗೋಕೆ ಸ್ಟಾರ್ಟ್ ಆಗತ್ವೆ. ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ರೀಮೇಕ್ ಸಿನಿಮಾಗಳನ್ನ ಇವರು ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆಗೋಕೆ ಶುರು ಆಗುತ್ತೆ. ತುಂಬಾ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡನ್ನ ಒಂದು ರವಿಚಂದ್ರನ್ ಅವರು ಹಾಕಿರ್ತಾರೆ. ಸೊ ಆ ಎಲ್ಲಾ ಒಂದು ಸಿನಿಮಾಗಳು ಫ್ಲಾಪ್ ಆದಾಗ ತುಂಬಾನೇ ಒಂದು ನಷ್ಟದಲ್ಲಿ ರವಿಚಂದ್ರನ್ ಅವರು ಬರ್ತಾರೆ. ಸೊ ಎಲ್ಲಿವರೆಗೆ ಅಂದ್ರೆ ಒಂದು ಮನೆಯನ್ನ ಮಾರುವವರೆಗೂ ಕೂಡ ರವಿಚಂದ್ರನ್ ಅವರು ಬರ್ತಾರೆ. ಅದಾದ್ರೂ ಕೂಡ ಯಾವುದೇ ರೀತಿಯ ಒಂದು ಎದೆಗೆ ಹಾಕಿಕೊಳ್ಳದೆ, ಅದನ್ನ ಮನಸ್ಸಿಗೆ ಹಾಕಿಕೊಳ್ಳದೆ ಮತ್ತಷ್ಟು ಸಿನಿಮಾಗಳನ್ನ ಮಾಡಿ ಇಲ್ಲ ನಾನು ಬದುಕ್ತೀನಿ ಅನ್ನೋ ಮಾತನ್ನ ಇಲ್ಲಿ ರವಿಚಂದ್ರನ್ ಅವರು ಹೇಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ರವಿಚಂದ್ರನ್ ಅವರು ಹೇಳ್ತಾರೆ, ಸೊ ಆವಾಗ್ಲೇ ನಾನು ಕುಸಿದು ಬಿದ್ದೆ. ಸೊ ನನ್ನ ಜೀವನ ಯಾವ ರೀತಿಯಾಗಿ ಬಿಡ್ತಪ್ಪ ಅಂತಂದ್ರೆ ಸೊ ನಾನು ಹೇಗ್ ಬದುಕ್ಲಿ, ಏನ್ ಮಾಡ್ಲಿ ಅಂತಕ್ಕಂಥ ಒಂದು ವಿಚಾರದಿಂದ ಅವತ್ತೇ ನಾನು ಕುಸಿದು ಬಿದ್ದೆ ಅನ್ನೋ ಮಾತನ್ನ ಇಲ್ಲಿ ರವಿಚಂದ್ರನ್ ಅವರು ಹೇಳ್ತಾರೆ. ಜೀವನದಲ್ಲಿ ತುಂಬಾನೇ ಕುಸಿದು ಬಿದ್ದಿದ್ದೇನೆ, ಆದ್ರೆ ಮತ್ತೆ ಎದ್ ನಿಂತಿದ್ದೇನೆ ಅನ್ನೋ ಮಾತನ್ನ ಇಲ್ಲಿ ರವಿಚಂದ್ರನ್ ಅವರು ಹೇಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ನಂತರನೇ ಸೊ ಜೀವನದಲ್ಲಿ ಎಷ್ಟೇ ಕುಸಿದು ಬಿದ್ರು ಕೂಡ ಯಾವುದೇ ರೀತಿಯ ಒಂದು ಹತಾಶೆಯನ್ನು ಮಾಡ್ಕೊಳ್ಬೇಡಿ. ಸೊ ನಾನು ಬದುಕ್ತೀನಿ ಅನ್ನೋ ಒಂದು ಛಲವನ್ನ ಇಟ್ಕೊಂಡು ಮತ್ತೆ ಎದ್ನಿಲ್ಲಿ ಅನ್ನೋ ಮಾತನ್ನ ರವಿಚಂದ್ರನ್ ಅವರು ಹೇಳ್ತಾರೆ. ಸೊ ಈ ಒಂದು ರವಿಚಂದ್ರನ್ ಅವರ ಈ ಮಾತಿನ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದ್ರ ಕಮೆಂಟ್ ಮಾಡಿ.